ಅಂದರೆ ನನಗೂ ಅಮ್ಮನಿಗೂ ಟ್ಯೂನಿಂಗ್ ಭಾಳ ಚೆನ್ನಾಗಿತ್ತು. ಹ್ಞೂ ಬಾಸಿಯಾಗಿರಲಿಲ್ಲ, ಹೇಳ್ಕೊಡೋರು. ಅಮ್ಮ ಟೆಕ್ನಿಕಲಿ ಪರ್ಫೆಕ್ಟು. ಟೈಮಿಂಗು, ಪೊಸಿಷನ್ನು, ಮಾರ್ಕ್ಗಳು. ಪೊಸಿಷನ್, ಡೈಲಾಗ್ ಡೆಲಿವರಿ. ಅವ್ರು ನಂಗೆ ಅದನ್ನ ಹೇಳ್ಕೊಟ್ಟೇನೆ. ನಾನು ಬಂದು ಡಿಸ್ಕೋರಾಗ ಆದಿತಾಳಲ್ಲ ಡಬ್ ಮಾಡೋವಾಗ ನಾನು ಸ್ಕ್ರೀನ್ ನೋಡಿದೆ, ಪೈಲಟ್ ಟ್ರ್ಯಾಕ್ ಇಟ್ಕೊಂಡು ಡಬ್ ಮಾಡ್ತಿದ್ದೆ. ಹೌದಪ್ಪ. ಕಷ್ಟ ಸುಖ ಕೆಲವು ಹೆಲ್ಪ್ ಎಲ್ಲ ಮಾಡಿದ್ದಾರೆ. ರಜನಿಕಾಂತ್ ಅವ್ರು ತುಂಬ ಹೌದು ಹೆಲ್ಪ್ ಮಾಡಿದ್ರು. ಸೊ ಆ ಥರ ಎಲ್ಲ ಆಗಿದೆ. ಅಣ್ಣವ್ರದ್ದೇ ಪಂಡ್ರಮ್ಮಂಗೋಸ್ಕರ ಇದು ಮಾಡಿದ್ರಲ್ವ, ಕಿರಳದ ಸಿಂಹ ಪ್ರೊಡಕ್ಷನ್. ಮನೆತನ ಅದೊಂಥರ ಈ ಕವಿ ಖುಷಿ ಕವಿ ಗಮ್ ಸಾಂಗ್ ಥರ ಅನಿಸುತ್ತೆ. ಆ ಮನೆತನ ಅನ್ನೋದು ನಿಮ್ಮ ಒಂದು ವ್ಯಕ್ತಿತ್ವನ, ನಿಮ್ಮ ಫ್ಯಾಮ್ಲಿನ ರೆಪ್ರೆಸೆಂಟ್ ಮಾಡುತ್ತೆ. ಆ ಹೆಸರು ಎಷ್ಟು ತೂಕ ಇದೆ, ಮನೆತನ. ಬ್ಯಾಂಗ್ಳೂರು ಪ್ಯಾಲೇಸಲ್ಲಿ ಅವ್ರ ಮನೆ ತೋರಿಸ್ಬೇಕು ಅಂತ ತುಂಬ ದೊಡ್ಡದಾಗಿ ಇದು ಮಾಡಿದ್ವಿ. ಹೋಗಿ ಮಾರ್ಕೆಟು ಆಗಿತ್ತು. 1.25 ಲಕ್ಷ ಒಂದು ಎಪಿಸೋಡ್ ಆ ಕಾಲಕ್ಕೆ. ನೂರೊಂದು ನೆನಪು. ಗುರು ಸರ್, ಇವಾಗ ನೀವು ಡೈರೆಕ್ಟರ್ ಆದ್ರಿ. ಡೈರೆಕ್ಟರ್ ಆದಮೇಲೆ ನಿಮ್ಮ ತಾಯಿಯವ್ರಿಗೆ ಆ್ಯಕ್ಷನ್ ಕಟ್ ಹೇಳುವಂಥ ಒಂದು ಗಳಿಗೆ ಅದು ಎಷ್ಟು ಚಾಲೆಂಜ್ ಇತ್ತು ಸರ್? ಅವಾಗ ಅಮ್ಮ ಆರ್ಟಿಸ್ಟ್ ಆಗಿರೋರು, ಅಮ್ಮ ಆಗಿರೋರು, ಹೇಗಿರೋರಲ್ಲಿ? ಅಂದರೆ ನನಗೂ ಅಮ್ಮನಿಗೂ ಟ್ಯೂನಿಂಗ್ ಭಾಳ ಚೆನ್ನಾಗಿತ್ತು. ಬಾಸಿಯಾಗಿರಲಿಲ್ಲ, ಹೇಳ್ಕೊಡೋರು. ಆ್ಯಕ್ಟ್ ಮಾಡೋವಾಗ ಏನೇನು ಪಾಯಿಂಟ್ಸ್ ನೋಡಬೇಕು, ಇದು ಮೇಯ್ನ್ ಒಂದಂದರೆ ಲೈಟು ಹೇಗೆ ತಗೋಬೇಕು. ಓವರ್ಲ್ಯಾಪ್ ಯಾರಾದರೂ ಮಾಡಿದ್ರೆ ಅವ್ರಿಗೆ ಗೊತ್ತಾಗದೇ ಇದ್ದಂಗೆ ನೀನು ಹೆಂಗೆ ಸ್ಕೋರ್ ಮಾಡಬೇಕು. ಟೆಕ್ನಿಕ್ಯಾಲಿಟೀಸ್ ಮಾತ್ರ ಅವ್ರ ಥರ. ಇವನ್ ಪಂಡ್ರಮ್ಮನೂ ಅವ್ರ ಪಾಪ ಇನ್ವಾಲ್ವ್ ಆಗಿಬಿಡೋರು ಕ್ಯಾರೆಕ್ಟ್ರಲ್ಲಿ. ಪಂಡ್ರಮ್ಮ ಎಮೋಷ್ನಲ್ ಆಗಿ, ಅಮ್ಮ ಟೆಕ್ನಿಕಲಿ ಪರ್ಫೆಕ್ಟು. ಟೈಮಿಂಗು, ಪೊಸಿಷನ್ನು, ಮಾರ್ಕ್ಗಳು. ಪೊಸಿಷನ್, ಡೈಲಾಗ್ ಡೆಲಿವರಿ. ನೀವು ಅವ್ರು ಒಂದು ಡೈಲಾಗ್ ಕೊಟ್ಟು ಯಾವುದಾದ್ರಲ್ಲಿ ಸ್ಟ್ರೆಸ್ ಬೇಕೋ ಅನ್ನೋರು. ಆ ಸ್ಟ್ರೆಸ್ಸಸ್ ನನ್ನ ಕತೆ ಪ್ರಕಾರ ಏನೇನು ಬೇಕು ಅದನ್ನ ಹೇಳ್ತಿದ್ದಂಗೆ ಅವ್ರೊಂದು ಫಾರ್ಮ್ಯಾಟ್ ಹಾಕ್ಕೊಂಡು ಬಿಡೋರು ಆ ಕ್ಯಾರೆಕ್ಟ್ರಿಗೆ. ಅವ್ರು ನಂಗೆ ಹೇಳ್ಕೊಟ್ಟಿರೋದು ಇದು ಇದರಲ್ಲಿ ಆ ಟೈಮಿಂಗಲ್ಲೇ ಮಾತಾಡ್ತಿದ್ರು ಅವರು. ನೀವು ಆ ಕ್ಯಾರೆಕ್ಟ್ರ್ ಒಂದು ಸಲ ಅವರು ಮಾಡಿ ಪಿಕ್ಚರು ಸೀರಿಯಲ್ ಆ್ಯಕ್ಟ್ ಮಾಡಿದ್ಮೇಲೆ ಡಬ್ಬಿಂಗಿಗೆ ಬಂದ ಮೇಲೆ ನಿಮ್ಗೆ ಎಲ್ಲೂ ತೊಂದರೆ ಆಗ್ತಿರ್ಲಿಲ್ಲ. ಯಾಕಂದರೆ ಆ ಫಾರ್ಮ್ಯಾಟ್ ಫಾಲೋ ಮಾಡಿರೋರು ಅವ್ರು ನಂಗೆ ಅದನ್ನ ಹೇಳ್ಕೊಟ್ಟೇನೆ. ನಾನು ಬಂದು ಡಿಸ್ಕೋರಾಗ ಆದಿತಾಳಲ್ಲ ಡಬ್ ಮಾಡೋವಾಗ ನಾನು ಸ್ಕ್ರೀನ್ ನೋಡಿದೆ, ಪೈಲಟ್ ಟ್ರ್ಯಾಕ್ ಇಟ್ಕೊಂಡು ಡಬ್ ಮಾಡ್ತಿದ್ದೆ. ಹೌದಪ್ಪ. ನಂಗೆ ಇವತ್ತಿಗೂ ಸ್ಕ್ರೀನ್ ನೋಡಿ ಸರಿಯಾಗಿ ಡಬ್ ಮಾಡೋಕ್ಕೆ ಬರಲ್ಲ. ನಾನು ಪೈಲಟ್ ಟ್ರ್ಯಾಕ್ ಬೇಕೇ ಬೇಕು. ಪೈಲಟ್ ಹಾಕ್ಕೊಂಡು ಒಂದು ರನ್ ಥ್ರೂನಲ್ಲಿ ಹೊಡೆದೆ ಅಂದರೆ 6 ಫ್ರೇಮ್ ಹಿಂದೆ ಎಳೆದು ಬಿಟ್ಟುಬಿಟ್ರೆ ನಿಮಗೆಲ್ಲೂ ಸಿಂಕ್ ಮಿಸ್ ಆಗಲ್ಲ. ಪಕ್ಕಾ ಸಿಂಕ್ ಇರುತ್ತೆ. ಅದು ಏನಕ್ಕೆ ಅಂದರೆ ಮ್ಯೂಸಿಕಲ್ ಇದಿರೋದ್ರಿಂದ ಅದೇ ರಿದಮಲ್ಲಿ ಹೋಗ್ತಾ ಇರುತ್ತದು. ಬಟ್ ನಿಮ್ಮ ವಾಯ್ಸ್ ಕೇಳ್ತಾ ಇದ್ದೆ, ನಾನು ಅವತ್ತೇ ಅನಿಸ್ಕೊಂಡಿದ್ದೇನೆ, ಸ್ವಲ್ಪ ಶಂಕರ್ನಾಗ್ ಸರ್ ವಾಯ್ಸ್ ಟಿಂಚಿದೆ ಸರ್ ನಿಮ್ಮ ವಾಯ್ಸಲ್ಲಿ. ಹೌದು, ನಾನು ತಮಾಷೆಗೆ ಹೇಳ್ತೇನೆ. ವಾಯ್ಸ್ ಅನ್ನೋಕ್ಕಿಂತ ಇದೆಯಲ್ವಾ, ಮೇ ಬಿ ಮಾತಾಡೋ ಶೈಲಿ ಇದೆ ಇರ್ಬೋದು. ನಾವು ವಾಯ್ಸ್ ಅನ್ನೋದಕ್ಕೆ ಕರೆಕ್ಟ್. ಅದು ಏನಕ್ಕೆ ಅಂತೇಳಿ ಹೇಳ್ತೀನಿ. ಅದು ಅವರು ಸಾರಸ್ವತರು. ಸೊ ಅವ್ರಿಗೂ ಬಾಂಬೆ ಇನ್ಫ್ಲುಯೆನ್ಸ್, ಆ ಟೆಕ್ಸ್ಚರ್, ಇದು ಬರುತ್ತದು, ವೊಕ್ಯಾಬ್ಯುಲರಿ, ಸ್ಟೈಲ್ ಆಫ್ ವಾಯ್ಸು ತುಂಬ ಶಂಕರ್ನಾಗ್ ಸರ್ ಥರದ. ಎಸ್ ಗುರು ಸರ್, ಈಗ ಮಾತಾಡಲೇಬೇಕಾಗಿರೋದು ನಮ್ಮ ಮನೆತನ ಧಾರಾವಾಹಿ ಬಗ್ಗೆ, ಮೇಕಿಂಗ್ ಆಫ್ ಮನೆತನ. ಅದಕ್ಕೆ ಮುಂಚೆ ಪಂಡ್ರಮ್ಮ ಅವ್ರದ್ದು ಇನ್ನೊಂದು ಕ್ವಶನ್ ಕೇಳ್ಬಿಟ್ಟು ನಾನು ವೈಂಡ್ ಮಾಡಿಬಿಡ್ತೀನಿ. ಪಂಡ್ರಮ್ಮ ಅವರ ಇದನ್ನು ಅಂದರೆ ಬಹುಶಃ ಅವರ ಸಿನಿಮಾಗಳ ಹೊಡೆತಗಳಿಂದ ಅವ್ರದ್ದು ಸಾಕಷ್ಟು ಪ್ರಾಪರ್ಟಿಗಳೆಲ್ಲ ಕೊಡಬೇಕಾಗುವಂಥ ಪರಿಸ್ಥಿತಿ ಬಂತು. ಇಲ್ಲ, ಅದು ಅದು ಒಂದೇ ಅಂತೇಳಿ ಹೇಳೋಕ್ಕಾಗಲ್ಲ. ತುಂಬ ದೊಡ್ಡ ಫ್ಯಾಮ್ಲಿ, 10 ಜನ ಅವರು, 6 ಬ್ರದರ್ಸು, 4 ಸಿಸ್ಟರ್ಸು. ಅವ್ರವ್ರ ಇದರಲ್ಲಿ ಅವ್ರವ್ರು ಇದ್ದರೂ ಕೂಡ ಇವ್ರ ಮೇಲೆ ಸ್ವಲ್ಪ ಡಿಪೆಂಡೆನ್ಸಿ ಇತ್ತು. ಅದೆಲ್ಲ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಸಿನಿಮಾದೊಂದು ಲಾಸ್ ಅಷ್ಟೇ, ಬಟ್ ದುಡ್ದಿದ್ದು ಅವ್ರದ್ದು ತುಂಬಾ ಇದೆ. ಮೇ ಬಿ ಅಂದರೆ ಹ್ಯಾಂಡ್ಲಿಂಗ್ ಸರಿ ಆಗಲಿಲ್ಲ ಅನ್ಸುತ್ತೆ ಅದಷ್ಟು, ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ. ಎಸ್ ಗುರು ಸರ್, ಇನ್ನು ಫರ್ದರ್ ನಿಜ ಹೇಳಬೇಕಂದ್ರೆ ನಾವು ನಮ್ಮ ತಂದೆ ಯಾವಾಗ ಲಾರ್ಡ್ಸ್ ರೋಡ್ ಮನೆ ಮಾರ್ಕೊಂಡು ನಾವು ಅಂದರೆ ಮಾರೋ ಅಗತ್ಯ ಇರಲಿಲ್ಲ, ಬೇರೆ ಏನೇನೋ ಕಾರಣಗಳಿಗೆ. ಅಂದರೆ ಅದು ದೂರ ಆಗೋದು, ಅಂದರೆ ಅಮ್ಮ
ನಮ್ಮ ಅತ್ತೆದು ಮದುವೆ ಆಗ್ತಿದ್ದಂಗೆ ನಾನು ಅಮ್ಮ ಅಪ್ಪ 3 ಜನ. ನಮ್ಮ ಅಜ್ಜಿ ತಿರ್ಗಾಡಕ್ಕೆ ಹೋಗ್ಬಿಡೋರು. ಸೊ 3 ಜನ. ಅಪ್ಪ ಆಫೀಸ್ಗೆ ಹೋಗ್ಬಿಟ್ರೆ ನಾನು ಆವಾಗ ಒಂದು 7-8 ವರ್ಷದ ಹುಡುಗ. ಸೊ ಅಲ್ಲಿ ನಾವಿಬ್ಬರೇ ಇರಬೇಕು, ದೊಡ್ಡ ಮನೆ. ಮನೆ. ಸೊ ಅದು ಆ ಪ್ರಾಬ್ಲಮ್ಮಿಂದಾಗಿ ನಾವು ಈ ಕಡೆ ಶಿಫ್ಟ್ ಆದ್ವಿ. ಅದು ಬಾಡಿಗೆಗೆ ಕೊಟ್ವಿ. ಆ ಬಾಡಿಗೆ ಅವ್ರು ವೆಕೇಟ್ ಮಾಡಲಿಲ್ಲ. ತುಂಬಾ ಪ್ರಾಬ್ಲಮ್ ಕೊಟ್ಟರು ನಮ್ಮ ತಂದೆಗೆ. ಅವ್ರಿಗೆ ಅದೆಲ್ಲ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಮಾರೇ ಬಿಡೋಣ ಅಂಥೇಳಿ ಒಂದು ಸಲ ಮಾರಿದ್ರು. ಅದು 2077 78 ಅದಾದಮೇಲೆ ನಾನು ಇಲ್ಲಿ ಇದರಲ್ಲಿ ಚಂದ್ರ ಲೇಔಟಲ್ಲಿ 2005-06 ಒಂದು ಚಿಕ್ಕದೊಂದು ಫ್ಲ್ಯಾಟ್ ತೊಗೊಂಡೆ. ಅಲ್ಲಿ ತನಕ ನಾವು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಕೋದಂಡರಾಮ್ಪುರದಲ್ಲೂ ಬಾಡಿಗೆ ಮನೆನೇನಾ ಸರ್ ಅದು? ನಮ್ಮನೆ ಬಾಡಿಗೆ ಮನೆ. ನಿಮ್ಮನೆ? ಹೌದು. ನಾ ಬಂದಿದ್ದೆ ಒಂದ್ಸತಿ ಅಲ್ಲಿ ಮೈನಮ್ಮನ ಮಾತಾಡ್ಸೋದಕ್ಕೆ ಬಂದಿದ್ದೆ. ನಮ್ಮ ಸೋದರ ಮಾವಂದು ಓನ್ ಮನೆ. ಓಕೆ. ಅದು ಮಾಡಿ ಮೇಲೆ ಇದ್ದದ್ದು ಅದು ಬಾಡಿಗೆ ಮನೆ. ಓಕೆ. ನಾವು ಸ್ವಂತ ಮನೆ ಅಂತೇಳಿ ಮಾಡ್ಕೊಂಡಿದ್ದು ಇದೇನೆ. ಅದಾದಮೇಲೆ ನಾನು ಇದು. ಬಟ್ ಪಂಡ್ರಮ್ಮ ಯಾವತ್ತೂ ಬಾಡಿಗೆ ಮನೇಲಿ ಇದ್ದಿದ್ದಿಲ್ಲ. ಅಂದರೆ ಅವ್ರು ಒಂದು ಸಲ ಫಿಲ್ಮ್ ಸ್ಟಾರ್ ಆದಮೇಲೆ ಅವ್ರು ತೀರ್ಕೊಳ್ಳೋ ತನಕನೂ ದೇವಸ್ಥಾನದ ಮನೆಯಲ್ಲೇ ಇದ್ದು, ಅವ್ರು ತೀರ್ಕೊಂಡು ಆದಮೇಲೆ ಆ ಮನೆಯನ್ನು ಬಂದುಬಿಟ್ಟು ಇದು ಮಾರಿದ್ರು ಇದಕ್ಕೆ, ಉಡುಪಿ ಮಠಕ್ಕೆ. ಇದು ಬಂದುಬಿಟ್ಟು ಅದ್ರ ಜೊತೆಯಲ್ಲಿ ದೇವಸ್ಥಾನ ಅವ್ರಿಗೆ ಇದು ಕೊಟ್ಟಿದ್ದು. ಸೂಪರ್ ಸರ್. ಸೊ ಅಂದರೆ ಕಷ್ಟ ಸುಖ ಕೆಲವು ಹೆಲ್ಪ್ ಎಲ್ಲ ಮಾಡಿದ್ದಾರೆ. ರಜನಿಕಾಂತ್ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಆ ಥರ ಎಲ್ಲ ಆಗಿದೆ. ಅಣ್ಣವ್ರದ್ದೇ ಪಂಡ್ರಮ್ಮಂಗೋಸ್ಕರ ಇದು ಮಾಡಿದ್ರಲ್ವ, ಕಿರಳದ ಸಿಂಹ ಪ್ರೊಡಕ್ಷನ್. ಅದೆಲ್ಲ ತುಂಬ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸುಮಾರಿಷ್ಟು ಇದು ಆಗಿದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅಂದ್ಬಿಟ್ರೆ ತೀರಾ ಕಂಪ್ಲೇಂಟ್ ಮಾಡೋ ಅಷ್ಟೆಲ್ಲ ಇವತ್ತು ಕೆಲವ್ರದ್ದೆಲ್ಲ ನಾನು ನೋಡೋವಾಗ ನಿಜವಾಗ್ಲೂ ಬೇಜಾರು ಅನಿಸುತ್ತೆ, ಕಷ್ಟಗಳು. ಬಟ್ ಪಂಡ್ರಮ್ಮಂದು ಏನು ಅಂದರೆ ಅವರು ಸ್ವಲ್ಪ ಮನಿ ಹ್ಯಾಂಡ್ಲಿಂಗ್ ಕರೆಕ್ಟಾಗಿ ಇದ್ಬಿಟ್ಟಿದ್ರೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಕ್ಕ ಇದ್ದಿದ್ರೆ ಕರೆಕ್ಟ್ ಆಗಿದೆ. ಎಸ್ ಗುರು ಸರ್, ಮನೆತನ ಅಂದರೆ ಯಾರೂ ಕೂಡ ಇಂಥ ಒಂದು ಟೈಮ್ ಬ್ಯಾಂಡಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟಲ್ಲಿ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲ್ಲ. ಇದು ಒಂದು ಕಲ್ಟ್ ಸೀರಿಯಲ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಆ ಸಾಂಗು ನಾನು ನಿಮ್ಗೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ನೋಡಿ, ಮನೆತನ ಅದೊಂಥರ ಈ ಕವಿ ಖುಷಿ ಕವಿ ಗಮ್ ಸಾಂಗ್ ಥರ ಅನಿಸುತ್ತೆ. ಆ ಮನೆತನ ಅನ್ನೋದು ನಿಮ್ಮ ಒಂದು ವ್ಯಕ್ತಿತ್ವನ, ನಿಮ್ಮ ಫ್ಯಾಮ್ಲಿನ ರೆಪ್ರೆಸೆಂಟ್ ಮಾಡುತ್ತೆ. ಆ ಹೆಸರೇ ಅಷ್ಟು ತೂಕ ಇದೆ, ಮನೆತನ. ಸೊ ಆ ಮನೆತನ ಹುಟ್ಟಿದ್ಗಳೆಲ್ಲ ನಮ್ಗೆ ಗೊತ್ತು. ಅಂದರೆ ಆ ಟೈಮ್ ಸ್ಲಾಟು ನಿಮಗೆ ಕೊಟ್ಟು 2:30 ಅದೆಲ್ಲ ಗೊತ್ತಿರೋ. ಆದರೆ ಅದು ಸಕ್ಸಸ್ನ ಅಥವಾ ಆ ಒಂದು ದಿಗ್ಗಜರುಗಳನ್ನ ನೀವು ಒಂದು ಹ್ಯಾಂಡ್ಲ್ ಮಾಡಿದ ರೀತಿ, ಅದು ಕಲ್ಯಾಣ್ ಸರ್ ಇರ್ಬೋದು, ಲೋಕೇಶ್ ಸರ್ ಇರ್ಬೋದು, MP ಶಂಕರ್ ಅವ್ರು ಇರ್ಬೋದು, ಅಫ್ಕೋರ್ಸ್ ಪಂಡ್ರಮ್ಮ ಅವ್ರಿಗೆ ಆ ಕೈಯ ಒಂದು ಆಕ್ಸಿಡೆಂಟ್ ಆದಮೇಲೆ ಮಾಡಿದಂಥ ಫಸ್ಟ್ ಅಪಿಯರೆನ್ಸ್ ಅದು. ಸೊ ಅದು ಆ ಮೂಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್. ಆ್ಯಕ್ಚುಲಿ ನನಗೆ ಪೈಲಟ್ ಶೂಟ್ ಮಾಡಿದ್ದು ನಾನು ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡಿದ್ದೆ. ನೀವೇನು ಚಾಪರ್ ಎಲ್ಲ ಇಟ್ಬಿಟ್ಟು ಮಾಡಬೇಕು ಅಂತೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಮೈಸೂರು ಪ್ಯಾಲೇಸ್, ಬ್ಯಾಂಗ್ಳೂರು ಪ್ಯಾಲೇಸಲ್ಲಿ ಅವ್ರ ಮನೆ ತೋರಿಸ್ಬೇಕು ಅಂತ ತುಂಬ ದೊಡ್ಡದಾಗಿ ಇದು ಮಾಡಿದ್ವಿ. ಹೋಗಿ ಮಾರ್ಕೆಟು ಆಗಿತ್ತು. 1.25 ಲಕ್ಷ ಒಂದು ಎಪಿಸೋಡ್ ಆ ಕಾಲಕ್ಕೆ. ಇಲ್ಲಿ ದೂರದರ್ಶನಲ್ಲಿ ಏನಾಗ್ಬಿಡ್ತು ಅಂದರೆ ನಮ್ಮ ಡೇಟ್ ಕೊಟ್ಟಿದ್ದು ಡಿಲೇ ಆಯಿತು. ಟ್ರಾನ್ಸ್ಮಿಷನ್ ಡೇಟ್ ಅದು 1 ವರ್ಷ ಆಯಿತು. ಅಷ್ಟೊತ್ತಿಗೆ ಎಲ್ಲ ಇದಾಗಿಬಿಟ್ಟು ಮಾರ್ಕೆಟ್ ಎಲ್ಲ ಕುಸಿತು. ಆಮೇಲೆ ಅದು ನಾನ್ ಪ್ರೈಮ್ ಟೈಮ್ ಅಲ್ಲ ಸರ್, ನಾನ್ ಪ್ರೈಮ್ ಟೈಮ್. ಹಾಗಾಗಿ ನಮಗೆ ಬರೀ 45,000 ರೂಪಾಯಿ ಇದು ಮಾಡಿದ್ರು. ಹಾಗಾಗಿ ನಮ್ಮ ಕಾಸ್ಟಿಂಗು ಎಲ್ಲ ಅರ್ಧ ಕಟ್ ಮಾಡಿ. ಬಟ್ ಅಫ್ಕೋರ್ಸ್ ಸ್ಟಾರ್ಸ್ ಅಂತೇಳಿ ಹೇಳಿದ್ರೆ ನನಗೆ ಅದೊಂದು ತುಂಬ ಚೆನ್ನಾಗಿತ್ತು. ಕೆಲವೆಲ್ಲ ಹೇಳಿದ್ರೆ ಯಾರನ್ನೂ ಅಂದರೆ ನಂಗೆ ಒಂದಿತ್ತು, ಅಪ್ರೋಚ್ ಮಾಡಬೇಕು. ಏನು ಮ್ಯಾಕ್ಸಿಮಮ್ ಏನು ಮಾಡೋಕ್ಕೆ ಸಾಧ್ಯ ಮಾಡಲ್ಲ ಅಂತ ಹೇಳ್ಬೋದು. ಅದರಲ್ಲಿ ನಾವೇನಕ್ಕೆ ತಲೆ ಕೆಡಿಸ್ಕೋಬೇಕು, ಸೀದಾ ಹೋಗಿ ಕೇಳಿಬಿಡ್ತೀನಿ. ಸೊ ಈ ಥರ ಅಪ್ರೋಚ್ ಇದ್ದಿದ್ದರಿಂದ ನನಗೆ ಯಾವುದೇ ಸ್ಟಾರ್ಸ್ ಹತ್ರ ನಮಗೆ ಪ್ರಾಬ್ಲಮ್ ಆಗ್ತದೆ. ಸರ್ ಅದನ್ನು ಹೇಳಿ ಸರ್. ಅಂದರೆ ಆ ಮೆಮೊರೀಸ್ ಅಂದರೆ ಆ ದಿಗ್ಗಜರುಗಳದ್ದು ಒಬ್ರೊಬ್ರದ್ದು ಒಂದೊಂದು. ಈಗ ಕಲ್ಯಾಣ್ ಜಿ ಅಂತೂ ಒಂಥರ ಮನೆಯವ್ರ ಥರನೇ, ಫ್ಯಾಮ್ಲಿಯವರು. ಲೋಕೇಶ್ ಅಣ್ಣವ್ರು ಆ ಟೈಮ್ನಲ್ಲೇ ನಂಗೆ ಪರಿಚಯ ಆಗಿದ್ದು. ಕೊನೆಯಲ್ಲಿ ಅವ್ರಿಗೇನೆಂದರೆ ಪರ್ಫೆಕ್ಷನಿಸ್ಟ್ ಅವರು.
ಸ್ವಲ್ಪ ಸ್ಟೇಜಿಂದ ಅದು ಸ್ವಲ್ಪ ಇದರಲ್ಲಿ ಬಂದವರು, ಪ್ಯಾರಲಲ್ ಸಿನಿಮಾ ಇದರಲ್ಲಿ. ಸೊ ಪ್ರಶ್ನೆಗಳು ಜಾಸ್ತಿ ಕೇಳೋರು. ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂದರೆ ನಮ್ಮ ರೈಟ್ರನ್ನ ಅವ್ರ ಮನೆಗೆ ಕಳಿಸ್ಬಿಡ್ತಿದ್ದೆ, ಪ್ರತಿಯೊಂದು ಅಲ್ಲೇ ವಿವರಿಸ್ಬಿಡಿ ಅಂತ. ಒಂದು 2 ಸಲ ಹೋದರು. 3ನೇ ಸಲ ನೀವು ಬರಬೇಡಪ್ಪ, ನಂಗೆ ಅರ್ಥ ಆಗುತ್ತೆ, ಅವನು ಅಲ್ಲಿ ಏನಿದೆಯೋ ಅಲ್ಲಿ ಬಂದು ಹೇಳ್ತಾರೆ, ನಾನು ಮಾಡ್ತೀನಿ, ಹೇಳಿಬಿಡಿ, ಯಾವುದಕ್ಕೂ ನಾನು ಪ್ರಶ್ನೆಗಳು ಕೇಳಲ್ಲ. ಪಾಪ ತುಂಬಾ ಅಂದರೆ ತುಂಬಾ ಕೋಆಪ್ರೇಟಿವ್ ಆ್ಯಕ್ಟ್ರ್ ಅವರು. ನನಗೆ ಒಂದು ದಿನ ಅಂದರೆ ಅಮ್ಮನ ಹ್ಯಾಂಡ್ ಮಾಡಿದ್ದು ಸರ್ ಪಂಡ್ರಮ್ಮನ ಆಫ್ಟರ್ ದಟ್ ಇನ್ಸಿಡೆಂಟ್? ಏನು ನಮಗೇನು ತೊಂದರೆ ಆಗಲಿಲ್ಲ, ಬಿಕಾಸ್ ಮೇಜರ್ ಶಾರ್ಟ್ಸ್ ಇದ್ದದ್ದು ಏನಿತ್ತು ಅಂದರೆ ಶಾಲು ಶಾಲು, ಆಮೇಲೆ ವೀಲ್ ಚೇರಲ್ಲಿ ಕೂರಿಸಿದ್ವಿ. ಜ್ಯೋತಿದೊಂದು ಕ್ಯಾರೆಕ್ಟರ್, ಅದಕ್ಕೋಸ್ಕರ ಜ್ಯೋತಿಗಂತೂ ಬಂದಂಗೆ ದಿನ ಬೈಯೋರು. ಏನಂದರೆ ಏನು ಬರೀ ನಂಗೊಂಥರ ತುಂಬ ಕ್ಲೋಸ್ ಅವರೆಲ್ಲ. ನಮ್ಮದೆಲ್ಲ ಪ್ರೊಜೆಕ್ಷನ್ ಇದು ಎಲ್ಲ ಪ್ರೊಡಕ್ಷನ್ಸಲ್ಲೂ ಏನಾರು ಒಂದು ಕಾಸ್ಟ್ ಅವ್ರಿಗೊಂದು ಕ್ಯಾರೆಕ್ಟರ್ ಹಾಕಲೇಬೇಕು ಅನ್ನೋದು ಶ್ಯಾಮಿಗೆ ತುಂಬಾ ಇದಿತ್ತು. ಸೊ ಬಂದು ನನಗೆ ಬೈಯೋದು ಜ್ಯೋತಿ, ಏನು ಬರೀ ಕಾಫಿ ಆಯಿತಾ, ತಿಂಡಿ ಆಯಿತಾ, ಈಗ ಬಂದ್ರೆ ಹೊರಟ್ರ, ಇಷ್ಟೇ ಇದೆ, ಬಿಟ್ಟರೆ ನನಗೇನೂ ಇಲ್ಲ ಅಂದ್ಬಿಟ್ಟು ನಾನು ರೈಟ್ರ್ ಹತ್ರ ಹೇಳಿ 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 ಕೊನೆಯಲ್ಲಿ ಆಲ್ಮೋಸ್ಟ್ 200 ಎಪಿಸೋಡ್ ಆದಮೇಲೆ ಅವ್ರ ಮೇಲೆ ಒಂದು ಕತೆ ಓಪನ್ ಮಾಡಿ ಒಂದು ಪ್ರಾಮಿನೆಂಟ್ ಒಂದು ಟ್ರ್ಯಾಕ್ ಕೊಟ್ವಿ ಅದು ಅವರಿಗೆ. ಸೊ ಈ ಥರ ಎಲ್ಲ ತುಂಬ ಆಗೋದು. ಎಂ ಪಿ ಶಂಕರ್ ಅವರು ಅದು ಏನಾಗ್ಬಿಡ್ತು, ಕಲ್ಯಾಣ್ಜಿ ತೀರ್ಕೊಂಡ್ರಲ್ವಾ, ಅದೊಂದು ದೊಡ್ಡ ಚಾಲೆಂಜ್ ಆಗಿಬಿಡ್ತು ನಮಗೆ. ಸಾರಿ, ಅವರು ಕಲ್ಯಾಣ್ಜಿ ಇದ್ದರು ಮಹಾಯಜ್ಞ ಟೈಮಲ್ಲಿ ಅಂತ ಕಾಣುತ್ತೆ. ಇಲ್ಲ, ಮನೆತನದಲ್ಲೇ ತೀರ್ಕೊಂಡ್ರು ಅವರು. ಮನೆತನದಲ್ಲೇ ಹೋಗ್ಬಿಟ್ರಾ? ಮನೆತನ 200 ಅದು ಮಧ್ಯ ಏನಾಯಿತು, ನನಗೆ ಒಂದಿತ್ತು ಆಲ್ ಓವರ್ ಕರ್ನಾಟಕ ನಾನು ಶೂಟ್ ಮಾಡಬೇಕು ಅಂಥೇಳಿ. ಸೊ ಇವ್ರಿಗೇನಂತಿದ್ದೆ, ಕತೆನ ಅಲ್ಲಲ್ಲಿ ತಗೊಂಡು ಹೋಗ್ರಿ ಅಂಥೇಳಿ ಹೇಳ್ತಿದ್ದೆ. ಒಂದಿಷ್ಟು ಕೊಟ್ಟರು. ಒಂದು ಇಲ್ಲಿ ಫಸ್ಟು ರಾಮನಗರ ಈ ಕಡೆ ಎಲ್ಲ ಒಂದು ಸ್ವಲ್ಪ ಮಾಡಿದ್ವಿ. ಆಮೇಲೆ ಕಾರವಾರದಲ್ಲಿ ಒಂದು ಸೀಕ್ವೆನ್ಸ್ ಮಾಡಿದೆ, ಒಂದು ಆಲ್ಮೋಸ್ಟ್ ಒಂದು 15 ಎಪಿಸೋಡನ್ನು. ಆಮೇಲೆ ಸಾಗರದಲ್ಲಿ ಮಾಡಿದ್ವಿ ಶೂಟು. ಸೊ ಅಲ್ಲಿದ್ದು ಕಲ್ಚರು, ಈಗ ಸಾಗರಕ್ಕೆ ಹೋದಾಗ ನೇಟಿವಿಟಿ ಮಕ್ಕಳದೊಂದು ಯಕ್ಷಗಾನ ಇರುತ್ತೆ. ಸೊ ಅದೆಲ್ಲ ಆ ಥರದ್ದೆಲ್ಲ ತೋರಿಸ್ಬೇಕು ಅಂಥೇಳಿ. ಈಗ ಕಾರವಾರಕ್ಕೆ ಹೋದಾಗ ಅಲ್ಲಿ ಮಾಡಿದ್ದೆ ಏನಂದರೆ, ನಾವು ಅಲ್ಲಿ ಫಿಶಿಂಗ್ದೊಂದು ಮಾಫಿಯಾ ಇದೆ. ಸೊ ಆ ಫಿಶಿಂಗ್ ಮಾಫಿಯಾ ಇಟ್ಕೊಂಡು ಅಡಾಪ್ಟ್ ಮಾಡ್ಕೊಂಡಿದ್ದೆ, ಅದೆಲ್ಲ ಇಟ್ಕೊಂಡು ಆ ಥರದ್ದೊಂದು ಕತೆ ಮಾಡ್ಕೊಂಡ್ವಿ. ಅವಾಗ ಕಲ್ಯಾಣ್ ಸರ್ ಹೆಲ್ತ್ ಚೆನ್ನಾಗಿದ್ರ ಸರ್? ಇದ್ರು ತುಂಬ ಹೆಲ್ದಿಯಾಗಿದ್ದರು. ಯಾವುದೋ ಒಂದು ಶೆಡ್ಯೂಲ್ ಬರೋ, ಇನ್ಫ್ಯಾಕ್ಟ್ ನಂಗೆ ಹೇಳಬೇಕು ಅಂದರೆ ನಂಗೆ ಗೊತ್ತೇ ಆಗಿಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತೇ ಆಗಿಲ್ಲ ಅವರು. ಸೊ ಈ ಥರ ಹೋದಾಗ ಮೈಸೂರಲ್ಲಿ ಶೂಟ್ ಮಾಡಬೇಕು, ಅಲ್ಲೊಂದು ಪವರ್ಫುಲ್ ಕ್ಯಾರೆಕ್ಟ್ರು. ಅಯ್ಯೋ ಮೈಸೂರಲ್ಲಿ ಅಂದರೆ ಎಂ ಪಿ ಶಂಕರ್ ಅವರೇ ಇದ್ದಾರಲ್ಲ ಅಂಥೇಳಿ ಹೋಗಿ ಮಾತಾಡಿಸ್ದೆ. ಅವ್ರು ಬಂದು ಮಾಡಿದ್ರು ಅದನ್ನು. ಅದಾದಮೇಲೆ ಒಂದು ಚಾಲೆಂಜಿಂಗ್ ಇದೇನಾಯಿತು ಅಂದರೆ, 200 ಎಪಿಸೋಡ್ ಆಗೋ ಹೊತ್ತಿಗೆ ಕಲ್ಯಾಣ್ಜಿ ತೀರ್ಕೊಂಡ್ರು. ಸೊ ಏನು ಆಲ್ಟರ್ನೇಟು ಅಂಥೇಳಿ, ಅದು ಅವ್ರಿಗೆ ರೀಪ್ಲೇಸ್ಮೆಂಟು ಇದು ಅದು ಅಂಥೇಳಿ ಏನು ಮಾಡಿದ್ರು ನಂಗೆ ಅದು ಕನ್ವಿನ್ಸಿಂಗ್ ಆಗಿಲ್ಲ. ನಾನು ಬೇಸಿಕ್ಲಿ ಟೆಕ್ನಿಷಿಯನ್ ಆಗಿದ್ದರಿಂದ ನನಗೊಂದು ಐಡಿಯಾ ಬಂತು. ಅವಾಗಿನ್ನೂ ಈ ಸಿಸ್ಟಮ್ ಫೆಸಿಲಿಟೀಸು ಅದು ಇದು ನಾನ್ ಲೀನಿಯರ್ ಏನಂದರೆ ಏನೂ ಇಲ್ಲ. ಆ್ಯಕ್ಚುಲಿ ನಾನ್ ಲೀನಿಯರ್ ಗ್ರಾಸ್ ವ್ಯಾಲಿ ಬಂದಿತ್ತು, ಬಟ್ ಅದು ತುಂಬ ಕೈಗೆ ಇದರಲ್ಲಿರಲಿಲ್ಲ, ಚೆನ್ನೈಲಿತ್ತು. ಸೊ ನಾನೇನು ಮಾಡಿದೆ ಅಂದರೆ, ಪ್ಲ್ಯಾನಿಂಗು ಅಷ್ಟೂ ಆರ್ಟಿಸ್ಟ್ನ ಕರೆಸ್ಬಿಟ್ಟು ಕಾಂಬಿನೇಷನಲ್ಲಿದ್ದವ್ರನ್ನ ಕಲ್ಯಾಣ್ಜಿ ಜೊತೆಲಿ ಮಾಡಿರೋ ಸೀನ್ಸ್ನಲ್ಲಿ ಅವ್ರ ಕೈಲಿ ಅವರು ಹಾಕ್ಕೊಂಡಿರೋ ಬಟ್ಟೆ, ಜ್ಯುವೆಲ್ರಿ, ಅದು ಇದು ಅಷ್ಟನ್ನು ಕೇರ್ಫುಲ್ಲಾಗಿ ಎತ್ತಿಡಿ. ಓಕೆ, ಇಟ್ಕೊಂಡು ರೈಟ್ರನ್ನ ಇಟ್ಕೊಂಡು ಕಲ್ಯಾಣ್ಜಿ ಅವ್ರ ಡೈಲಾಗು ಅದೇ. ಕೆಲವೊಂದು ಅವ್ರು ಕಲ್ಯಾಣ್ಜಿ ಹಸ್ಕಿ ಮಾತಾಡೋರು, ಕೆಲವೆಲ್ಲ ಆ ಹಸ್ಕಿ ಪೋರ್ಷನ್ನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ಡಬ್ ಮಾಡಿದ್ದಿಲ್ಲ, ಮಾಡಿ ಈಗಿನ ಸೀನಿಗೆ ರಿಲೇಟ್ ಮಾಡೋ ಹಾಗೆ ಅದಷ್ಟನ್ನು ಮಾಡಿಕೊಂಡು ಕಲ್ಯಾಣ್ಜಿ ಅವ್ರ ಕ್ಲೋಸಪ್ಸ್ನ ಇಟ್ಕೊಂಡು, ಕೌಂಟ್ರ್ ಕ್ಲೋಸಪ್ಸ್ ಇದೆಯಲ್ವ
ಅದ್ರಲ್ಲಿ ಕತೆ ರಿವೀಲ್ ಅಂದರೆ ಅಲ್ಲಿಗೆ ಸನ್ನಿವೇಶಕ್ಕೆ ಬೇಕಂತ ಹಿಂಗೆ ಮಾಡಿ ಐ ಥಿಂಕ್ 300-350 ಎಪಿಸೋಡ್ ನಾವು ಹಾಗೆ ರನ್ ಮಾಡಿದ್ದೀವಿ. ಅದು ಪಾಪ ಲಾಸ್ಟ್ ಶಾರ್ಟ್ ಆಫ್ ಮನೆತನ ವಾಸ್ ಕಲ್ಯಾಣ್ ಕುಮಾರ್ ಅಮರ. ಬಟ್ ಏಷ್ಯಾನೆಟ್ ಕಾವೇರಿ ತುಂಬ ದೊಡ್ಡ ಸ್ಟ್ಯಾಂಪ್. ಯಾಕೆ ಅದು ಸಡನ್ನಾಗಿ ಅದು ವೈಂಡ್ ಆಗೋಯ್ತು ಸರ್? ಅದು ಸರ್ ಇದರಲ್ಲಿ ಪ್ರಿಯಾರಿಟೀಸು ಕೌಂಟ್ ಆಗುತ್ತೆ. ಬಿಕಾಸ್ ಏಷ್ಯಾನೆಟ್ ಕಾವೇರಿ ಬಂದ್ಬಿಟ್ಟು ಬರೀ ಏಷ್ಯಾನೆಟ್ ಇದಲ್ಲ, ಪ್ರಾಡಕ್ಟ್ ಅಲ್ಲ, ಅದು ಬಂದ್ಬಿಟ್ಟು 50-50 ಝೀದು.